ನಿಮ್ಮ ಆಲೋಚನೆಗಳು, ನಿಮ್ಮ ನಂಬಿಕೆಗಳು ಇವೇ ನಿಮ್ಮ ಜೀವನದಲ್ಲಿ ಪ್ರಧಾನವಾದ ಪಾತ್ರವನ್ನು ಪೋಷಿಸುತ್ತವೆ. ಇವೇ ಭೌತಿಕ ಪರಿಸ್ಥಿತಿಗಳನ್ನು ಕೂಡ ಕ್ರಿಯೇಟ್ ಮಾಡ್ತಿರ್ತವೆ. ಈ ನಿಯಮ ಮನುಷ್ಯರೆಲ್ಲರಿಗೂ ವರ್ತಿಸುತ್ತೆ. ನಿಮ್ಮ ನಂಬಿಕೆಗೆ ತಕ್ಕ ಹಾಗೆ ನಿಮ್ಮ ದೇಹದಲ್ಲಿನ ಜೀವಗ್ರಂಥಿಗಳು ಬದಲಾಗ್ತಾ ಇರ್ತವೆ. ನಿಮ್ಮ ಆಲೋಚನೆಗಳು ನಿಮ್ಮ ದೇಹವನ್ನ, ಮನಸ್ಸನ್ನು ಕೂಡ ಪ್ರಭಾವಿತ ಮಾಡ್ತಾ ಇರ್ತವೆ. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿ ಮನುಷ್ಯ ತನ್ನ ಪ್ರಪಂಚವನ್ನ ತಾನೇ ಸೃಷ್ಟಿ ಮಾಡ್ಕೊಳ್ತಿರ್ತಾನೆ. ತಾನು ಸೃಷ್ಟಿಸಿಕೊಂಡ ಪ್ರಪಂಚಕ್ಕೆ ತಾನೇ ಕೇಂದ್ರ ಬಿಂದುವಾಗಿ ಇರ್ತಿದ್ದಾನೆ. ಯಾಕಂದ್ರೆ ತನ್ನ ಸಂಕಲ್ಪಗಳು, ಗುರಿಗಳು, ಭಯಗಳು, ಸಂದೇಹಗಳಿಂದ ಭೌತಿಕ ಚೈತನ್ಯ ಶಕ್ತಿಯನ್ನ, ಆತ್ಮಶಕ್ತಿಯನ್ನ ಸಂಯೋಗ ಮಾಡಿ ಭೌತಿಕ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಸೃಷ್ಟಿಯಾಗೋ ತರ ಮಾಡ್ತಿದ್ದಾನೆ. ಇವೆಲ್ಲ ನಿಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಇರ್ತವೆ. ನಿಮ್ಮ ಆಲೋಚನೆಗಳು ದೇಹದ ಆರೋಗ್ಯ ವ್ಯವಸ್ಥೆಯನ್ನ ಪ್ರಭಾವಿತ ಮಾಡೋದಷ್ಟೇ ಅಲ್ಲದೆ ದೇಹವೆಲ್ಲ ಆವರಿಸಿ ಚೈತನ್ಯ ಶಕ್ತಿಯನ್ನು ಕೂಡ ಪ್ರಭಾವಿತ ಮಾಡ್ತವೆ. ನಿಮ್ಮ ಆಲೋಚನೆಗಳಿಗೆ ಶಕ್ತಿ ಇರುತ್ತೆ. ಈ ಆಲೋಚನೆಗಳೇ ನಮ್ಮ ಜೀವನವನ್ನ, ಸುತ್ತಲೇ ಇರುವ ಪ್ರಪಂಚವನ್ನ ಪ್ರಭಾವಿತ ಮಾಡಿ ನಮ್ಮ ಮನಸ್ಸಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಸೂಚಿಸೋದೇ ಇವು. ನಮ್ಮ ಆಲೋಚನೆಗಳು ನಮ್ಮ ವರ್ತನೆಯನ್ನು, ನಮ್ಮ ಗುಣಗಳನ್ನು, ನಮ್ಮ ನಂಬಿಕೆಗಳನ್ನು, ಕೊನೆಗೆ ನಮ್ಮ ವಿಧಿಯನ್ನು ರೂಪಿಸುವ ಶಕ್ತಿಯನ್ನ ಹೊಂದಿರ್ತವೆ. ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದ್ರೆ ತುಂಬಾ ಬಲವಾದ, ಒಳ್ಳೆಯ ಜೀವನಕ್ಕೆ ದಾರಿ ಮಾಡುತ್ತೆ. ಈ ರೀತಿಯ ಪಾಸಿಟಿವ್ ಆಲೋಚನೆಗಳೇ ಆತ್ಮಗೌರವವನ್ನು, ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತವೆ. ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಅನುಭವಗಳನ್ನು ತರುತ್ತೆ, ಹಾಗೇನೆ ಅವಕಾಶಗಳನ್ನು ಕೂಡ ಸೃಷ್ಟಿಸುತ್ತೆ. ಯಾಕಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವಿಕತೆಯನ್ನು ಸೃಷ್ಟಿಸುವ ಶಕ್ತಿಯನ್ನ ಹೊಂದಿದಾವೆ. ಅದೇ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ರೆ ಮಾನಸಿಕ ಆರೋಗ್ಯದ ಮೇಲೆ ಹಾನಿಕರ ಪ್ರಭಾವವನ್ನ ತೋರಿಸುತ್ತವೆ. ನೆಗೆಟಿವ್ ಆಗಿ ಆಲೋಚನೆ ಮಾಡೋರು ಯಾವಾಗ್ಲೂ ಅವರ ಸುತ್ತ ನೆಗೆಟಿವ್ ಎನರ್ಜಿನ ಇಟ್ಕೊಳ್ತಾ ಅವರ ಪರಿಸ್ಥಿತಿಗಳನ್ನ ನೆಗೆಟಿವ್ ಆಗಿ ಸೃಷ್ಟಿಸಿಕೊಳ್ತಾರೆ. ಆದ್ದರಿಂದ ಪಾಸಿಟಿವ್ ಮನಸ್ಥಿತಿಯನ್ನ ಬೆಳೆಸಿಕೊಳ್ಬೇಕು. ನಾವು ಏನು ಆಲೋಚನೆ ಮಾಡ್ತಿದೀವಿ ಅಂತ ಗುರುತಿಸೋದು, ಗಮನಿಸೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಅವೇ ನಮ್ಮ ವಾಸ್ತವವನ್ನ ಸೃಷ್ಟಿಸುತ್ತವೆ. ಪಾಸಿಟಿವ್ ಥಿಂಕಿಂಗ್ ನ ನಾವು ದಿನಾಲೂ ಸಾಧನೆ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ಸಂತೃಪ್ತಿಕರವಾದ ಜೀವನವನ್ನ ನಿರ್ಮಿಸೋಕೆ ಪ್ರಾರಂಭಿಸ್ತೀವಿ. ಅದಕ್ಕೆ ಇವಾಗಿಂದನೇ ಪಾಸಿಟಿವ್ ಆಗಿ ಆಲೋಚಿಸೋದಕ್ಕೆ ಶುರು ಮಾಡಿ. ಹೇಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ? ಇವಾಗ ಹೇಳೋ ಕೆಲವು ಟೆಕ್ನಿಕ್ಸ್ ನ ಪಾಲಿಸಿದರೆ ನಿಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಶುರು ಆಗುತ್ತೆ. ಅವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಇವಾಗ ನೋಡೋಣ. ಪಾಸಿಟಿವ್ ಆಗಿ ಆಲೋಚಿಸೋದನ್ನೋದು ಕೆಲವು ಸಾರಿ ಸವಾಲಾಗಿ ಇರುತ್ತೆ. ಕೆಲವರಿಗೆ ನಿಲ್ಲಿಸಬೇಕು ಅಂದ್ರೂ ತಡೆಯೋಕೆ ಆಗದೇ ಇರುವಷ್ಟು ನೆಗೆಟಿವ್ ಆಲೋಚನೆಗಳು ಬರ್ತಾನೆ ಇರ್ತವೆ. ನೀವು ಛಲದಿಂದ ಸಾಧನೆ ಮಾಡಿದ್ರೆ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿ ಆಲೋಚನೆ ಮಾಡೋಕೆ ಶುರು ಮಾಡುತ್ತೆ. ನಂಬರ್ 1, ಕೃತಜ್ಞತೆಯನ್ನ ಪಾಲಿಸೋದು. ಕೃತಜ್ಞತೆ ಅನ್ನೋದು ನಿಮ್ಮ ಜೀವನದಲ್ಲಿ ನಡೆಯೋ ಒಳ್ಳೆಯ ವಿಷಯಗಳಿಗೆ ಪದೇ ಪದೇ ಹೇಳ್ತಾ ಇರಬೇಕು. ಯಾಕಂದ್ರೆ ಕೃತಜ್ಞತೆ ಹೇಳ್ತಾ ಇದ್ರೆ ನಿಮ್ಮಲ್ಲಿರುವ ಒಳ್ಳೆಯ ಭಾವನೆಗಳು ನಿಮ್ಮ ಮೈಂಡ್ ನ ಪಾಸಿಟಿವ್ ಆಗಿ ಸೆಟ್ ಮಾಡ್ತವೆ. ಅದಕ್ಕೇನೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳ ಮೇಲೆ ದೃಷ್ಟಿ ಇಡಬೇಕು. ಅವುಗಳಿಗೆ ಕೃತಜ್ಞತೆಯಿಂದ ಇರಬೇಕು. ನಂಬರ್ 2, ರೀಫ್ರೇಮ್ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಪರಿಸ್ಥಿತಿಗಳ ಬಗ್ಗೆ ಆಲೋಚಿಸುವ ಬದಲು ಅವನ್ನೇ ಬದಲಾಯಿಸ್ತಾ ಇರಬೇಕು. ಅಂದ್ರೆ ಆ ಆಲೋಚನೆಗಳಿಂದ ಪಾಸಿಟಿವ್ ಆಲೋಚನೆಗೆ ಬದಲಾಗಬೇಕು. ಉದಾಹರಣೆಗೆ, ನಾನು ಇದನ್ನ ಮಾಡೋಕ್ಕಾಗಲ್ಲ ಅನ್ನೋ ಆಲೋಚನೆಯನ್ನ ನಾನು ಏನನ್ನ ಬೇಕಾದ್ರೂ ಮಾಡ್ತೀನಿ ಅನ್ನೋ ತರ ಆ ನೆಗೆಟಿವ್ ಆಲೋಚನೆಯನ್ನ ಪಾಸಿಟಿವ್ ಆಗಿ ಬದಲಾಯಿಸ್ಕೊಳ್ಬೇಕು. ಈ ಎರಡನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಪಾಸಿಟಿವ್ ನ ಬೆಳೆಸಿಕೊಳ್ಬಹುದು. ನಿಮ್ಮ ಆಲೋಚನೆಯನ್ನ ನಿಯಂತ್ರಿಸಬಹುದು. ನಿಮ್ಮಲ್ಲಿ ತುಂಬಾ ಸೂಪರ್ ಪವರ್ಸ್ ಇದಾವೆ. ಅದನ್ನ ನೀವು ಮಾತ್ರ ಹೊರಗೆ ತರೋಕಾಗುತ್ತೆ. ಸಕ್ಸಸ್ ಆಗ್ಬೇಕಂದ್ರೂ ನಮ್ಮಲ್ಲಿನೇ ಇದೆ, ಫೇಲ್ಯೂರ್ ಆಗ್ಬೇಕಂದ್ರೂ ಕೂಡ ನಮ್ಮಲ್ಲಿನೇ ಇದೆ. ನಿಮ್ಮ ನಂಬಿಕೆಗಳು ಹೇಗೆ ಇರ್ತಾವೋ ಹಾಗೇನೆ ನಿಮ್ಮ ವಾಸ್ತವವನ್ನ ನೀವು ಸೃಷ್ಟಿಸಿಕೊಳ್ತೀರಾ ಅಂತ ನೀವು ತಿಳ್ಕೋಬೇಕು. ಒಂದು ಸಮಸ್ಯೆಯನ್ನ ಇಲ್ಲಾಂದ್ರೆ ಒಂದು ಅನಾರೋಗ್ಯ ಸ್ಥಿತಿಯನ್ನ ಆರಿಸಿಕೊಂಡು ಅದನ್ನ ಅನುಭವಿಸ್ತಿದ್ರೆ ಅಷ್ಟೇ. ಅದು ಬಿಟ್ಟು ಯಾವ ರೀತಿಯ ಶಕ್ತಿಯೂ ಕೂಡ ನಿಮ್ಮ ಮೇಲೆ ಕೆಲಸ ಮಾಡ್ತಿಲ್ಲ ಅಂತ ಇವಾಗ್ಲಾದ್ರೂ ಗ್ರಹಿಸಿ. ಒಂದು ಸಣ್ಣ ಟ್ಯಾಬ್ಲೆಟ್ ನಿಮ್ಮ ಅನಾರೋಗ್ಯವನ್ನ ಹೇಗೆ ಕಡಿಮೆ ಮಾಡುತ್ತೆ ಅಂತ ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಅದೇ ನಿಮ್ಮ ಬ್ರೈನ್ಗೆ ಇರೋ ಪವರ್. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನ ನೀವು ರೀಪ್ರೋಗ್ರಾಮ್ ಮಾಡ್ಕೊಂಡ್ರೆ ಸಾಕು, ನೀವು ಅಂದುಕೊಂಡಿದ್ದನ್ನ ಏನ್ ಬೇಕಾದ್ರೂ ಸಾಧಿಸಬಹುದು. ನಾವು ಉನ್ನತವಾಗಿ ಬೆಳಿಬೇಕು ಅಂದ್ರೆ ಹಾಗೇನೆ ವರ್ತಿಸಬೇಕಾಗುತ್ತೆ. ಹಾಗೇನೆ ನಿಮ್ಮ ಆಟಿಟ್ಯೂಡ್ ಬದಲಾಗಬೇಕು. ಆವಾಗ್ಲೇ ಸಾಧ್ಯ ಆಗುತ್ತೆ. ಮತ್ತೆ ನಾವು ಹಳೆಯ ಜ್ಞಾಪಕಗಳನ್ನ ರಿಪೀಟ್ ಮಾಡ್ತಾ ಇದ್ರೆ ಒಂದೇ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡೋಕ್ಕಾಗಲ್ಲ. ಪೂರ್ತಿಯಾಗಿ ನಮ್ಮ ಹಳೆ ಲೈಫ್ ನ ಬಿಡ್ಬೇಕು. ನಾವು ಇವಾಗ ಹೇಗೆ ಇರಬೇಕು ಅಂತ ಅನ್ಕೊಳ್ತಿದೀವೋ ಅದೇ ಪರಿಸ್ಥಿತಿಗೆ ಬರಬೇಕು. ನಾವು ಇವಾಗ ಯಾವುದೇ ಪರಿಸ್ಥಿತಿಲಿ ಇದ್ರೂ
ಅದಕ್ಕೆ ಕಾರಣ ನಮ್ಮ ಹಿಂದಿನ ದಿನಗಳ ಆಲೋಚನೆಗಳೇ, ಹಳೆಯ ಭಾವನೆಗಳೇ, ಅದೇ ಹಳೆಯ ಅನುಭವಗಳೇ. ಅವೇ ಇವಾಗ ನಮ್ಮನ್ನ ಕ್ರಿಯೇಟ್ ಮಾಡ್ತಿದ್ದಾವೆ. ನಮ್ಮನ್ನ ಎಷ್ಟು ಕಷ್ಟ ಆದ್ರೂ ಸರಿ, ನಾನು ಹೇಗಾದ್ರೂ ಮಾಡಿ ನನ್ನ ಆಲೋಚನೆಯನ್ನ ಬದಲಾಯಿಸಿಕೊಳ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸಾಧಿಸ್ತೀರಾ. ನೀವು ಸಾಧಿಸೋಕೆ ಬೇಕಾಗಿರೋದು ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಭಾವನೆಗಳು, ಅಂದ್ರೆ ಪಾಸಿಟಿವ್ ಫೀಲಿಂಗ್ಸ್. ಆಲ್ರೆಡಿ ನಾನು ಸಾಧಿಸಿದ್ದೀನಿ ಅನ್ನೋ ಬಲವಾದ ವಿಶ್ವಾಸ, ಇವೇ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತವೆ. ನೀವು ಹೊಸ ಜೀವನವನ್ನ ಶುರು ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಇರುವ ಹಳೆಯ ವ್ಯಕ್ತಿ ಸಾಯ್ಲೇಬೇಕು. ಹೀಗೆ ತುಂಬಾ ಗಟ್ಟಿಯಾಗಿ ನಿರ್ಧಾರ ತಗೊಂಡ್ರೆ ನೀವು ಅಂದುಕೊಂಡಿದ್ದನ್ನ ಖಂಡಿತ ಸಾಧಿಸ್ತೀರಾ. ಪ್ರತಿ ಮನುಷ್ಯನ ಮೇಲೆ ಪರಿಸರದ ಪ್ರಭಾವ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ದೂರವಾಗಿ ಇರಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಅದೇ ನೆಗೆಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೆ ಮತ್ತೆ ನಿಮ್ಮಲ್ಲಿ ಇರುವ ಹಳೆಯ ವ್ಯಕ್ತಿ ಆಚೆ ಬರ್ತಾನೆ. ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು, ನಿಮ್ಮ ನಂಬಿಕೆಗಳು ಎಲ್ಲವೂ ಕೂಡ ನಿಮ್ಮ ಪಾಸಿಟಿವ್ ಪರಿಸರದಿಂದ ಬದಲಾಯಿಸಿಕೊಳ್ಳಬಹುದು. ಕೊನೆಯದಾಗಿ ಮೆಂಟಲ್ ರಿಹರ್ಸಲ್. ಮೆಂಟಲ್ ರಿಹರ್ಸಲ್ ಅಂದ್ರೆ ನೀವು ಹೇಗೆ ಇರಬೇಕು ಅಂತ ಅನ್ಕೊಳ್ತಿದ್ದೀರೋ ಹಾಗೆ ನೀವು ಕಣ್ಣನ್ನ ಮುಚ್ಚಿ ಇರಬೇಕು. ಈ ರಿಹರ್ಸಲ್ ಅಲ್ಲಿ ನಾವು ಅಂದುಕೊಂಡ ಮನುಷ್ಯನ ರೀತಿ ಬದಲಾದ ಹಾಗೆ, ನಾವು ಮಾಡಬೇಕು ಅಂತ ಅಂದುಕೊಂಡ ಕೆಲಸಗಳನ್ನ ಮಾಡಿದ ಹಾಗೆ, ನಮ್ಮ ಹಳೆಯ ಆಲೋಚನೆಗಳನ್ನ ಬಿಟ್ಟ ಹಾಗೆ, ಹೊಸ ಮನುಷ್ಯನಾಗಿ ಬದಲಾದ ಹಾಗೆ ಕಣ್ಣುಗಳನ್ನ ಮುಚ್ಚಿ ಪ್ರಶಾಂತವಾಗಿ ಊಹಿಸಿಕೊಳ್ಬೇಕು. ಇದೇ ಮೆಂಟಲ್ ರಿಹರ್ಸಲ್. ಇದರಿಂದ ನಿಮ್ಮ ಮೈಂಡ್ ಬದಲಾವಣೆ ವೇಗವಾಗಿ ಆಗುತ್ತೆ, ಬೇಕಾಗಿರೋ ಗಮ್ಯವನ್ನ ಸೇರಿಸುತ್ತೆ. ನೀವು ಬದಲಾಗಬೇಕು, ಸಾಧಿಸಬೇಕು ಅನ್ನೋ ಥಾಟ್ಸ್ ನ ಪದೇ ಪದೇ ನಿಮ್ಮ ಮೈಂಡ್ಗೆ ಕಳಿಸೋದ್ರಿಂದ ಮತ್ತಷ್ಟು ಬಲವಾಗಿ ನಿಮ್ಮ ಮೈಂಡ್ ಅನ್ನೋದು ಬದಲಾಗುತ್ತೆ. ನಾವು ಬದಲಾಗಬೇಕು ಅನ್ನೋ ಬಲವಾದ ಇಂಟೆನ್ಷನ್ ಇರಬೇಕು. ಹಾಗೇನೆ ನಾವು ಬದಲಾಗ್ತೀವಿ ಅನ್ನೋ ಪೂರ್ತಿ ಪಾಸಿಟಿವ್ ಎಮೋಷನ್ ಕೂಡ ಇರಬೇಕಾಗುತ್ತೆ. ಯಾವಾಗ್ಲಾದ್ರೂ ಸರಿ ನಿಮ್ಮನ್ನ ನೀವು ಬದಲಾಯಿಸೋ ಶಕ್ತಿ ನಿಮ್ಮಲ್ಲೇ ಇರುತ್ತೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಪರಿಸ್ಥಿತಿಗಳು ಹಾಗೂ ನಿಮ್ಮ ಜೀವನದ ಗಮ್ಯಗಳು. ಈ ರೀತಿಯ ಪಾಸಿಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್. ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.